ಎಲ್ರಿಗೂ ನಮಸ್ಕಾರ. ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ನಿಮಗೆ ವಿಶಿಷ್ಟವಾದಂಥ ಒಂದು ಪ್ರಾಣಿಯನ್ನ ಉಸಿರಾಟವನ್ನು ಹೇಳ್ಕೊಡ್ತೀನಿ. ಮಾರ್ಜಾಲ ಉಸಿರಾಟದ ವ್ಯಾಯಾಮ. ಮಾರ್ಜಾಲ ಅಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಬೆಕ್ಕು ಅಥವಾ ಕ್ಯಾಟ್. ಇದು ಬೆಳಗ್ಗೆ ಎದ್ದ ನಂತರ ಅಥವಾ ತನಗೆ ದಣಿವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಈ ವ್ಯಾಯಾಮವನ್ನು ಮಾಡಿಕೊಳ್ತದೆ. ಹಾಗಾಗಿ ಇದನ್ನು ನಾವು ಗಮನಿಸಿ ಆ ಒಂದು ವ್ಯವಸ್ಥೆಯನ್ನು ಉತ್ತಮ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ಳೋಣ. ಅದ್ರ ಜೊತೆಗೆ ನಾವು ನಮ್ಮ ದೇಹವನ್ನು ಮತ್ತು ಮನಸ್ಸನ್ನು ಆರಾಮದೊಳಗೊಳಿಸೋದಕ್ಕೆ ಇದು ಸಹಕಾರಿಯಾದಂಥ ಎಕ್ಸಸೈಸು. ಬನ್ನಿ ಜೊತೆಗೆ ಮಾಡ್ಕೊಳ್ತಾ ಹೋಗೋಣ. ವಜ್ರಾಸನ ಸ್ಥಿತಿಯಿಂದ ನಿಮ್ಮ ಮಂಡಿಗಳನ್ನು ಅಗಲ ಮಾಡ್ಕೊಳ್ಳೋಣ. ಒಂದು ಮೊಳದ ಅಳತೆ ತೆಗೆದುಕೊಂಡು ಕೈಗಳ ಮೇಲೆ ಮತ್ತು ಮಂಡಿಗಳ ಮೇಲೆ ದೇಹವನ್ನು ನೆಲೆಗೊಳಿಸಿ ನಾವು ಕತ್ತನ್ನು ಬಗ್ಗಿಸ್ಕೊಳ್ಬೇಕು. ನಿಮ್ಮ ಬಲಗೈ ಎಡಗಾಲನ್ನು ಇನ್ಹೇಲ್ ಮಾಡ್ತಾ ಮೇಲೆತ್ತಿ, ಎಕ್ಸೇಲ್ ಡೌನ್, inhale deeply, exhale, inhale, exhale, inhale, exhale. ಈಗ ಆಲ್ಟರ್ನೇಟಿವ್ ಪೋಷನ್ ಮಾಡ್ಕೊಳ್ಳೋಣ. ನಿಮ್ಮ ಎಡಗೈ ಮತ್ತು ಬಲಗಾಲನ್ನು ಮೇಲೆತ್ತೋದ್ರ ಮುಖೇನ ಆಪೋಸಿಟ್ ಕಾಂಪ್ಲಿಮೆಂಟ್ರಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ದೀರ್ಘವಾಗಿ ಉಸಿರು, ಅಷ್ಟೇ ದೀರ್ಘವಾಗಿ ಉಸಿರನ್ನು ಹೊರಹಾಕ್ತಾ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಹೀಗೆ ಪ್ರತಿ ದಿನ ನಾವು ಮಾರ್ಜಾಲ ಉಸಿರಾಟದ ವ್ಯಾಯಾಮವನ್ನು ಮಾಡ್ಕೊಳ್ಳೋದ್ರ ಮುಖೇನ ನಮ್ಮ ದೇಹದ ದಣಿವನ್ನು ಮತ್ತು ಮನಸ್ಸಿನ ದಣಿವನ್ನು ಕಳೆದುಕೊಳ್ಳೋಣ ಅಂತ ಹೇಳ್ತಾ, ನಾವೆಲ್ಲರೂ ಜಾಗೃತರಾಗಬೇಕಾಗಿರತಕ್ಕಂಥ ಒಂದು ವ್ಯವಸ್ಥೆ ಏನಂತಂದರೆ ಪರಿಸರದ ಬಗೆಗೆ ಜಾಗೃತಿಯನ್ನು ಹೊಂದಬೇಕಾಗ್ತದೆ. ಇವತ್ತು ಪರಿಸರ ಹೆಚ್ಚು ಹಾಳಾಗ್ತಿದೆ. ಪರಿಸರವನ್ನು ರಕ್ಷಣೆ ಮಾಡೋದ್ರ ಮುಖೇನ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಮತ್ತು ನಮ್ಮ ಸಮಾಜವನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಳ್ಳೋಣ. ಹಾಗಾಗಿ ಸಾಧ್ಯ ಆದಷ್ಟು ಗಿಡಗಳನ್ನು ನೆಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.